Bharat Cooperative Bank Limited presents Daiji World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner Saint Mary's English Medium School, Kannarpadi. Daiji World Swarasagara, Daiji World Swarasagara. ನಮಸ್ಕಾರ ವೀಕ್ಷಕರೇ, ರಾಗ ಭಾವ ತಾಳ ಸ್ವರ ಸಂಗೀತದ ವೇದಿಕೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸ್ಪರ್ಧಿಗಳು ಯಾವ ಹಾಡನ್ನು ಆಯ್ಕೆ ಮಾಡಿದ್ದಾರೆ, ಹಾಗೆ ಹೇಗೆ ಹಾಡ್ತಾರೆ, ತೀರ್ಪುಗಾರರ ಕಮೆಂಟ್ಸ್ ಏನಿರುತ್ತೆ ನೋಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವಿನಮ್ರ ಇಟ್ಕಿದು ಅಂತ. ಎಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ ಬಂದಿದ್ದೇನೆ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನನ್ನ 10th ಮುಗೀತು, ಇನ್ನು ಕಾಲೇಜಿಗೆ ಹೋಗ್ಬೇಕಷ್ಟೆ. ಸೊ ಮ್ಯೂಸಿಕ್ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಲೈಕ್ ಅಂದರೆ ಮುಂಚೆನೇ ಇತ್ತು, ನಾನು ಸಣ್ಣದಿರುವಾಗಲೇ. ಅವಾಗಂದ ಲೈಕ್ ಹಾಡೆಲ್ಲ ಕೇಳ್ತಾ ಇದ್ದೆ, ತುಂಬ ಬೇರೆ ಬೇರೆ ಆರ್ಟಿಸ್ಟದ. ನನಗೆ ಇಂಟ್ರೆಸ್ಟ್ ಬಂತು, ಲೈಕ್ ಹಾಡಲಿಕ್ಕೆ ಒಂದು ಒಳ್ಳೆ ಆಗತ್ತೆ ಅಂತ. ಸೊ ಅವಾಗಿಂದ ಹಾಡಲಿಕ್ಕೆ ಟ್ರೈ ಮಾಡಿದೆ. ಸೊ ಮ್ಯೂಸಿಕ್ ಕಲಿತಾ ಇದ್ದೀರಾ? ಹಾಂ, ಕಲಿತಾ ಇದ್ದೇನೆ. ಯಾವ ಪ್ರಕಾರ ಕಲಿತಾ ಇದ್ದೀರಾ? ಕರ್ನಾಟಿಕ್ ಆ್ಯಂಡ್ ಹಿಂದೂಸ್ತಾನಿ. ಹಾಂ. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನಾದರೂ ಹಾಬಿ ಇದೆಯಾ? ಪ್ಲೇಯಿಂಗ್ ಇದೆ, ಮತ್ತು ಫೋಟೋಗ್ರಫಿ ಇದೆ. ಆಡಿಷನ್ಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಹ್ಞೂ, ಆಗಿದೆ. ಸೊ ಈಗ ಮೆಡಲ್ ತಗೊಂಡು ಸೀದಾ ಬರುದೆ, ವಿನ್ ಆಗುದೆ? ನೋಡ್ಬೇಕಷ್ಟೇ, ಟ್ರೈ ಮಾಡ್ತೀನಿ. ಮತ್ತೆ ಎಂತ ನರ್ವಸ್ ಆಗಿದ್ದೀರಾ? ನರ್ವಸ್ ಆಗಿಲ್ಲ, ಸೊ ಆರಾಮಾಗಿ ಹಾಡ್ಬೋದು. ಆರಾಮಾಗಿ ಹಾಡಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ರವಿವರ್ಮನ ಕುಂಚದ ಕಲಿಯೇ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲಿಯೇ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವೆನ ಜಾಲವೋ, ರವಿವರ್ಮನ ಕುಂಚದ ಕಲೆಯೇ ಬಲೆ ಸಾಕಾರವೋ. ಉಯ್ಯಾಲೆಯ ಹಾಡಿನಲೆವಾ ರೂಪಸಿ, ಉಯ್ಯಾಲೆಯ ಹಾಡಿನಲೆವಾ ರೂಪಸಿ, ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ, ನನ್ನೊಲವಿನ ಪ್ರೇಯಸಿ. ಓಕೆ, ತುಂಬ ಚೆನ್ನಾಗಿತ್ತು. ನನ್ನದು ಒಂದೇ ಒಂದು ವಿನಮ್ರ ವಿನಂತಿ, ವಿನಮ್ರ ಏನಂದರೆ ಆ ಒರಿಜಿನಲ್ ಟ್ಯೂನನ್ನು ಚೇಂಜ್ ಮಾಡಬಾರ್ದು. ಓಕೆ, ಈಗ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಅಷ್ಟೇ. ಅದಕ್ಕಿಂತ ನಾವು ರವಿವರ್ಮನ ಕುಂಚದ ಬಲೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಚರಣದಲ್ಲಿ ಕೂಡ ಅಷ್ಟೇ, ಉಯ್ಯಾಲೆಯ ನಾನ ಅಲ್ವಾ? ಅದು ಎಷ್ಟು ಅದ್ಭುತವಾದ ಗೀತೆ ಅಂದರೆ ಇವತ್ತಿನವರೆಗೂ ಆ ಗೀತೆಯಲ್ಲಿ ಗಮಕಗಳಿಗಿಂತಲೂ ಭಾವನೆಗೆ ಜೀವ. ಆಯಿತಾ? ಅದು ರವಿವರ್ಮನ ಕುಂಚವೇ ಸಾಟಿ, ಅವನಿಗೆ ಅವನೇ ಸಾಟಿ. ಹಾಗಾಗಿ ಅಲ್ಲೇನು ಮಾಡ್ತಾನೆ, ತನ್ನ ಪ್ರೇಯಸಿಯನ್ನು ಎದುರು ನೋಡಿಕೊಂಡು ಆ ಕಲ್ಪನೆ ಇಟ್ಕೊಂಡು ಇಡೀ ಗೀತೆ ರಚನೆ ಆಗ್ತದೆ. ಓಕೆ, ಆ ಗೀತೆಗೆ ದೊಡ್ಡ ಇತಿಹಾಸಗಳಿದೆ, ಏನೇ ಇರಲಿ. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ ವಿನಮ್ರ, ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ಅದು ಬೇರೆ ಬೇರೆ ಮಾಡ್ಲಿಕ್ಕೆ ಹೋಗಬಾರ್ದು. ಓಕೆ, ಒಂದು ಎಷ್ಟು ಸಾರಿ ಕೇಳಿದ್ರಿ ಗೀತೆಯನ್ನು? ಎಷ್ಟು ಬಾರಿ? ಇದು ಸೆಕೆಂಡ್ ಟೈಮ್. ಒಂದು 10 ಬಾರಿ ಆದರೂ ಕೇಳಬೇಕು. ಓಕೆ, ನೀವು 11ನೇ ಬಾರಿ ಬನ್ನಿ, ಮತ್ತೆ ನಾನು ವೆಲ್ಕಮ್ ಮಾಡ್ತೇನೆ. ಅಲ್ಲಿವರೆಗೂ ಹಾಗೇ ಇರಿ.
ಪ್ರಯತ್ನ ಮಾಡ್ತಾ ಇರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ, ಯೋರ್ ನೇಮ್? My name is Drishya. ವೇರ್ ಆರ್ ಯು ಫ್ರಮ್? I'm from Trivandrum in Kerala. Kerala. So how did you get to know about this competition? I'm working here, so I am a member of Coastal Star Music Club, and that's how I came to know about this competition. So you work in Udupi. Okay, where do you work? I work in Union Bank of India. ಓಕೆ, ಯೂನಿಯನ್ ಬ್ಯಾಂಕ್. ನಮಗಿಂತ ಸಾಲ ಬೇಕಾದರೆ ಯೂನಿಯನ್ ಬ್ಯಾಂಕ್ ಅನ್ನೊಂದು ಕಾಂಟ್ಯಾಕ್ಟ್ ಮಾಡ್ಬೋದಾ ಅಂತ. ಐಮ್ ಜಸ್ಟ್ ಸೆಲ್ಲಿಂಗ್, ಇಫ್ ಯು ವಾಂಟ್ ಎನಿ ಕೈಂಡ್ ಆಫ್ ಲೋನ್ ದೆನ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯೂನಿಯನ್ ಬ್ಯಾಂಕ್. I don't have to interact with the customers. I'm HR manager. ಸೊ ವಾಟ್ ಇಸ್ ಮ್ಯೂಸಿಕ್ ಫಾರ್ ಯು? Actually, it's an expression of emotions, as of me. From how many years you have learnt music? I learned music from my UKG class to 10th standard. After that, my father told me, you focus on studies, you can pursue music later. That's how I stopped it there. Now also I don't have much time to practice and all, but I'm just trying to pursue my interest. That's it. Since you're from Kerala, so I am learning Malayalam, okay? How do you say how are you? Sugamano. Sugamanu. Did I pronounce it correct? Then when you have to ask, are you ready for the competition? Competition tayarano. Competition tayaranu. Did I pronounce this correctly? ಇವರೆಲ್ಲರೂ ಸೆಲೆಕ್ಟ್ ಆದರೆ ನಾನೊಂದು ಸ್ವಲ್ಪ ಮಲಯಾಳಂ ಕಲಿಬೋದಾ ಅಂತ. ಇಫ್ ಯು ಗೆಟ್ ಸೆಲೆಕ್ಟೆಡ್ ದೆನ್ ಐ ಕ್ಯಾನ್ ಲರ್ನ್ ಮಲಯಾಳಂ ಫ್ರಮ್ ಯು. ಎಸ್, ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ಆಡಿಷನ್? I'm so excited and I have a little bit of tension also. So let's see what will happen. Don't be tensed, be calm. Stage is all yours. Don't worry. Yes, wish you all the best for your audition round. Thank you so much. सत्य है, सत्य ही शिव है, शिव ही सुंदर है, जागो टक्कर देखो, जीवन जो तो जागर है, सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम सत्यम शिवम सुंदरम, सत्यम शिवम सुंदरम, सुंदरम सुंदरम सत्यम शिवम सुंदरम, सत्यम शिवम सुंदरम. रामावत में ಓಕೆ ದೃಶ್ಯ. ಕನ್ನಡ ಬರುತ್ತಾ? ನೋ, ಸ್ವಲ್ಪ ಸ್ವಲ್ಪ. ಓಕೆ, ನಿಮ್ಮ ರೇಂಜ್ ತುಂಬ ಚೆನ್ನಾಗಿದೆ. ಯೋರ್ ರೇಂಜ್ ಇಸ್ ರಿಯಲಿ ನೈಸ್ ರೇಂಜ್ ಆಫ್ ದ ಸಾಂಗ್, ಐ ಮೀನ್ ಯೋರ್ ವಾಯ್ಸ್. ದೆನ್ ವೆರಿ ಗುಡ್ ಟ್ರೈ. Those songs are not like easy to sing, so it's really difficult and evergreen songs. So you have done your best. So we'll keep you on waiting list. All the best. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಾಹುಲ್ ಕುಮಾರ್. ನಾನು ಮೈಸೂರು ಮತ್ತು ಕೇರ್ ನಗರ ತಾಲೂಕಿಂದ ಬಂದಿದ್ದೀನಿ, ಅಲ್ಲೊಂದು ಪುಟ್ಟ ಹಳ್ಳಿ. ಸೊ ಈ ಒಂದು ದೈಜಿವಲ್ ಸ್ವರ ಸಾಗರ ಕಾಂಪಿಟೇಷನ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಆ್ಯಕ್ಚುಲಿ ನಾನು ಅಷ್ಟು ದೂರದಿಂದ ಇರೋದ್ರಿಂದ ನನಗೆ ಇಲ್ಲಿ ನಾನು ಒಂದು ಆನ್ಲೈನ್ ಸಿಂಗಿಂಗ್ ಕಾಂಪಿಟೇಷನ್ ಅದರಲ್ಲಿ ಭಾಗವಹಿಸಿದ್ದೆ. ಸೊ ಅದರಲ್ಲಿ ನನಗೊಬ್ಬರು ಫ್ರೆಂಡ್ ಆಗಿದ್ರು. ಅವ್ರು ಬೇಸಿಕ್ಲಿ ಫ್ರಮ್ ಮ್ಯಾಂಗ್ಳೂರ್ ಇಟ್ ಸೆಲ್ಫ್. ಆ್ಯಂಡ್ ಅವರು ಫೋರ್ಸ್ ಮಾಡಿ, ಆ್ಯಕ್ಚುಲಿ ನಾನು ಅವ್ರಿಗೆ ಅಷ್ಟು ಪರಿಚಯ ಇಲ್ಲ, ಬಟ್ ಆದ್ರೂ ಅವರು ಇಲ್ಲಿಗೆ ಕರೆಸ್ಕೊಂಡು ನೆನ್ನೆನೆ ಶೆಲ್ಟರ್ಸ್ ಎಲ್ಲ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಹೋಪ್ ಇವತ್ತು ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಡೆಫಿನೆಟ್ಲಿ. ಸೊ ಮ್ಯೂಸಿಕ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ?
ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿಲಿ ನಮ್ಮ ಅಜ್ಜಿ ಕಡೆಯಿಂದ ಎಲ್ಲ ನಮಗೆ ಅದು ಜೆನೆಟಿಕ್ಸ್ ಒಂದು ರೀತಿ ಜೆನೆಟಿಕ್ ಪ್ರಾಡಕ್ಟ್ಸ್ ರೀತಿ. ಸೊ ಯಾ ಇಟ್ಸ್ ಲೈಕ್ ಪ್ಯಾಷನ್. ಆ್ಯಕ್ಚುಲಿ ಇಟ್ಸ್ ಲೈಕ್ ಅ ಮೈಂಡ್ ರಿಲೀಫ್. ಯಾ. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನಾದರೂ ಹಾಬಿ ಇದೆಯಾ? ಮ್ಯೂಸಿಕ್ ಬಿಟ್ಟು ಡ್ರಾಯಿಂಗ್ ಅದೆಲ್ಲ ಇದೆ, ಚೆಂದ ಇದೆ. ಒಂದು ನಿಮ್ಮ ಥರ ಆ್ಯಂಕರ್ ಆಗಬೇಕು ಅಂತಲೂ ಇದೆ, ಒಂದು ಒಳ್ಳೆ ಟೀಚರ್ ಆಗಬೇಕಂತ. ಸೊ ಯಾ, ಮ್ಯೂಸಿಕ್ ಇದ್ರೆ ಲಿಸ್ಟಲ್ಲೆಲ್ಲ ಮ್ಯೂಸಿಕ್ ಫಸ್ಟ್ ಇದೆ. ಸೊ ಯಾ, ಇವರು ಆ್ಯಂಕರ್ ಆದರೆ ನಂಗೆ ಒಂದು ದೊಡ್ಡ ಕಾಂಪಿಟೇಷನ್ ಅಂತ. ಜಸ್ಟ್ ತಮಾಷೆಗೆ ಹೇಳಿದೆ, ಇನ್ನೂ ದೊಡ್ಡ ಆ್ಯಂಕರ್ ಆಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಸೊ ಮ್ಯೂಸಿಕ್ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾಕಂದರೆ ನಿಮ್ಮ ಅಜ್ಜಿ ಮನೆ ಕಡೆಯಿಂದ ಜೆನೆಟಿಕ್ಸಲ್ಲಿ ಬಂದಿದೆ ನಿಮಗೆ ಮ್ಯೂಸಿಕ್. ಸೊ ಈ ಒಂದು ಆಡಿಷನಿಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಆ್ಯಕ್ಚುಲಿ ಐ ಆಮ್ ಸೋ ಎಕ್ಸೈಟೆಡ್, ಬಟ್ ಸ್ವಲ್ಪ ನರ್ವಸ್ನೆಸ್ ಇದೆ. ಬಿಕಾಸ್ ನಂದು ಇದು ಫಸ್ಟ್ ಆಡಿಷನ್ ಆಗಿರೋದ್ರಿಂದ. ಆ್ಯಕ್ಚುಲಿ ಸರಿಗಂಪಕ್ಕೆ ಹೋದಾಗಲೂ ನಾನು ಆಡಿಷನ್ ಕೊಡಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಸೊ ಈ ಸಲ ಅದನ್ನು ನಾನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಸೆಲೆಕ್ಟರೇ ಇಟ್ಸ್ ಓಕೆ, ಸೆಲೆಕ್ಟ್ ಆಗಲಿಲ್ಲ ಅಂದರೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ನೆಕ್ಸ್ಟ್. ಆ್ಯಂಡ್ ಯಾ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಡೆಫಿನೆಟ್ಲಿ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೇನೆ. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ನರ್ವಸ್ ಆಗಲೇಬೇಡಿ, ಚೆನ್ನಾಗಿ ಹಾಡಿ ಮೆಡಲ್ ತಗೊಂಡು ಸೀದಾ ಬಂದುಬಿಡಿ. ಓಕೆ, ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿವೆ. ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ. ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ. ಏನನು ಮಾತಾಡಿವೆ, ಭಾವನೆ ಬಾಕಿ ಇದೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು ಸರ್. ಸಂಗೀತ ಬಗ್ಗೆ ಅಧ್ಯಯನ ಮಾಡಿದ್ದೀರಾ? ಕ್ಲಾಸಿಗೆಲ್ಲ ಹೋಗಿದ್ದೀರಾ? ಇಲ್ಲ ಸರ್. ಏನಿಲ್ಲ, ಎಕ್ಸಲೆಂಟ್. ನೀವು ಅದ್ರ ಬಗ್ಗೆ ಏನೂ ತಿಳಿಯದೆ ಹೀಗೆ ಹಾಡೋದಿದೆಯಲ್ಲ, ದೊಡ್ಡ ಕೆಲಸ ಅದು. ಓಕೆ, ನೀವು ಅಲ್ಲಿ ಒರಿಜಿನಲ್ ಏನಿದೆ ಆದಷ್ಟು ಅದನ್ನೇ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಎಕ್ಸಲೆಂಟ್, ನಿಜವಾಗ್ಲೂ ಅದೇ. ಥ್ಯಾಂಕ್ ಯು ಸರ್. ಓಕೆ, ಮತ್ತೇನಪ್ಪ ಅಂತಂದರೆ ಒಂದು ಗೀತೆಗಳು ಅಂದಾಗ ಈಗ ನೋಡಿ, ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಯಾಕೆಂದರೆ ಅಲ್ಲಿ ಏನು ಒರಿಜಿನಲ್ ಇದೆ ಅಷ್ಟು ಕೊಡಲೇಬೇಕು, ನ್ಯಾಯ ಕೊಡಲೇಬೇಕು. ಇಲ್ಲಾಂದರೆ ಆ ಹಾಡುಗಾರರಿಗೂ ಮ್ಯೂಸಿಕ್ ಡೈರೆಕ್ಟ್ರಿಗೂ ನಾವು ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ. ಏನಿಲ್ಲ, ತುಂಬ ಪ್ರಯತ್ನ ಮಾಡಿದ್ದೀರಿ ನೀವು. ನಾವು ಪ್ರತಿಯೊಂದು ನೀವು ಹಾಡುವಾಗ ಎಲ್ಲವನ್ನು ಗಮನಿಸ್ತಾ ಇದ್ದೆವು. ಕೊನೆಗೆ ಇದೆಲ್ಲ ಗಮನಿಸಿ ನಾವೊಂದು ಯೋಚನೆ ಮಾಡಿದೆ. ನಾವಂದರೆ ಒಂದು ನಿರ್ಧಾರ ಇಲ್ಲ, ಇವರು ಪ್ರೂವ್ ಮಾಡ್ತಾರೆ ಅಂದ್ಕೊಂಡು ಸ್ವಲ್ಪ ಹೊತ್ತು ನಿಮ್ಮನ್ನು ಕೂರಿಸಿರ್ತೇವೆ. ಓಕೆ ಓಕೆ ಸರ್. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಕೋಮಲ ಹಾಸನ್. ಎಲ್ಲಿಂದ ಬಂದಿದ್ದೀರಾ? ಬಂಟ್ವಾಳದಿಂದ ಬಂದಿದ್ದೀನಿ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಸ್ಟಾಫ್ ನರ್ಸ್ ಮೇಡಮ್. ಓಕೆ, ಸ್ಟಾಫ್ ನರ್ಸ್ ಇನ್ ಆಳ್ವಾಸ್ ಹಾಸ್ಪಿಟಲ್. ಓಕೆ, ಸೊ ಇಂಜೆಕ್ಷನ್ ಎಲ್ಲ ಕೊಡ್ತೀರಾ ಅಂತ ಅಲ್ವಾ? ನನಗೆ ಹೆದರಿಕೆ ಒಂದು ಸ್ವಲ್ಪ ಇಂಜೆಕ್ಷನ್ ಅಂದರೆ. ನೀವು ನನಗೆ ಕೊಡೋದಿಲ್ಲ ಅಂದರೆ ಈಗವೇ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಓಕೆ, ಸೊ ಮ್ಯೂಸಿಕ್ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಹಾಡ್ತಾ ಇದ್ರು, ಆವಾಗ ಕೇಳಿ ಕೇಳಿ ಬಂದಿದ್ದಷ್ಟೇ. ಸೊ ಮ್ಯೂಸಿಕ್ ಕಲಿತಾ ಇದ್ದೀರಾ? ಇಲ್ಲ ಮೇಡಮ್, ಮ್ಯೂಸಿಕ್ ಕಲ್ತಿಲ್ಲ. ಸೊ ಸೆಲ್ಫ್ ಲರ್ನ್ಡ್. ಸೊ ಯಾರು ಇನ್ಸ್ಪೈರ್ ಮಾಡ್ತಾರೆ ತುಂಬ? ಅಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಸಿಂಗಿಂಗು ಇದರಲ್ಲಿ ಚೆನ್ನಾಗಿ ಹಾಡ್ತೀಯಾ, ಹಾಡು ಹಾಡು ಅಂತ. ನನ್ನ ಮನೆಯವರು ಮತ್ತು ನನ್ನ ಹಸ್ಬೆಂಡು ಮೇಯ್ನ್ಲಿ, ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಹಸ್ಬೆಂಡ್ ಅವರ ಸಪೋರ್ಟಿಂದ ಐ ಥಿಂಕ್ ಈ ಒಂದು ಸ್ಟೇಜಲ್ಲಿ ನೀವು ನಿಂತಿದ್ದೀರಾ. ಸೊ ಈ ಒಂದು ಆಡಿಷನ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ಮೆಂಟ್ ಇದೆ ಮೇಡಮ್. ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ?
ಆಗಿದೆ, ರೆಡಿ ಇದ್ದೀರಾ? ಓಕೆ, ಎಸ್, ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೊ ಮಚ್. ಸುಖವಿದೆ ತನ್ನತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆತರೇನು ಸುಖವಿದೆ ಓಕೆ, ಯಾಕೆ ಈ ಸಾಂಗ್? ಸಡನ್ನಾಗಿ ಯಾವ ಸಾಂಗ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಅದು ಲಿಂಕ್ ಕಳಿಸ್ಬೇಕು ಅಂತ ಹೇಳಿದ್ರಲ್ಲ, ಸೊ ಇದೇ ಸಾಂಗ್ ಕೊಟ್ಬಿಟ್ಟು. ಓಕೆ ಓಕೆ, ವೆಲ್ ಟ್ರೈ. ಬಟ್ ಅದೇ ಶ್ರುತಿ ಮತ್ತು ನಿಮ್ಮ ವಾಯ್ಸ್ ಸ್ವಲ್ಪ ಶೇಕಿ ಇತ್ತು. ಸೊ ಅದನ್ನು ಸ್ವಲ್ಪ ನೀವು ಶ್ರುತಿ ಇಟ್ಕೊಂಡು ನೀವು ಟ್ರೈನಿಂಗ್ ಕಲ್ತಿದ್ದೀರಾ ನೀವು ಮ್ಯೂಸಿಕ್? ಇಲ್ಲ ಮೇಡಮ್. ಇಲ್ಲ, ಓಕೆ. ಸೊ ನಿಮ್ಮ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಗುರುಗಳ ಹತ್ರ ಹೋಗಿ ನಿಮ್ಮ ಶ್ರುತಿದು ಸ್ವಲ್ಪ ಪಿಚ್ಚಿಂಗ್ ಪರ್ಫೆಕ್ಟ್ ಮಾಡಿಕೊಂಡು ಹೋದರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ನೈಸ್. ಆಲ್ ದ ಬೆಸ್ಟ್, ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸಂಜಯ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಕರೆಂಟ್ಲಿ ನಾವು ಸ್ಟೂಡೆಂಟ್ ಓದ್ತಾ ಇದ್ದೀವಿ, ಜೊತೆಗೆ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀವಿ, ಕರ್ನಾಟಿಕ್ ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಜೊತೆಗೆ ವೋಕಲ್ ಕಲ್ಚರಿಂಗ್ ಕಲಿತಾ ಇದ್ದೀವಿ. ಸೊ ಓದ್ತಾ ಇದ್ದೀರಾ ಆ್ಯಂಡ್ ಮ್ಯೂಸಿಕ್ ಕೂಡ ಕಲಿತಾ ಇದ್ದೀರಾ, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ಬ್ಯಾಲೆನ್ಸ್ ಮಾಡ್ಬೋದು, ಯಾಕಂದರೆ ಎರಡು ಇಂಪಾರ್ಟೆಂಟ್ ನಮಗೆ. ಈಗ ಇಂಪಾರ್ಟೆಂಟ್ ಆಗಿರೋದಕ್ಕೆ ನಾವು ಖಂಡಿತ ಬ್ಯಾಲೆನ್ಸ್ ಮಾಡಲೇಬೇಕು. ಈಗ ನಾವು ಮುಂದೆ ಲೈಫ್ ಕೂಡ ಹಂಗೆ ಅಲ್ವಾ, ಎಲ್ಲ ಕೆಲಸನೂ ಜೊತೆಗೆ ಫ್ಯಾಮಿಲಿ ಎಲ್ಲ ಬ್ಯಾಲೆನ್ಸ್ ಮಾಡೋ ಥರನೇ ಇದು ಕೂಡ. ಕರ್ನಾಟಕ ಶಾಸ್ತ್ರೀಯ ಕಲಿತಾ ಇದ್ದೀರಿ ಅಂತ ಹೇಳಿದರೆ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಆ್ಯಕ್ಚುಲಿ ನಾವು ಉಮೇಶ್ ಸರ್ ಅಂತ, ಉಮೇಶ್ ಗುರುಗಳು ಬೆಂಗಳೂರಲ್ಲಿದ್ದಾರೆ, ಸರಿಗಮಪ ಮ್ಯೂಸಿಕ್ ಕ್ಲಾಸಲ್ಲಿ. ನಾವೀಗ 12 ಇಯರ್ಸ್ ಆಯಿತು ಈಗ ಇಲ್ಲಿಗೆ. ನಾವು ಚಿಕ್ಕವರಿದ್ದಾಗಿಂದ ಸ್ಟಾರ್ಟ್ ಮಾಡಿರೋದು ಇದು ಮ್ಯೂಸಿಕ್ ಜರ್ನಿ. ಇಲ್ಲಿ ಈಗ 12 ಇಯರ್ಸ್ ಆಯಿತು, ಜೊತೆಗೆ ಈಗ ಸಿಂಗಿಂಗ್ ಮಾಡ್ತಾ 4 ಇಯರ್ಸ್ ಅಂದರೆ ಕಲಿತಾ ಜೊತೆಗೆ ಹಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ಒಂದು ಆಡಿಷನಿಗೆ? ತುಂಬ ಎಕ್ಸೈಟ್ ಆಗಿದ್ದೀವಿ, ಯಾಕಂದರೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಖಂಡಿತ ಎಕ್ಸೈಟ್ ಆಗಿದ್ದೀವಿ. ಆಲ್ ದ ಬೆಸ್ಟ್ ನಿಮಗೆ ಒಂದು ರೌಂಡಿಗೆ. ಥ್ಯಾಂಕ್ ಯು ಸೋ ಮಚ್. ಏನ್ ಚಂದಾನೇ ಹುಡುಗಿ ಖಲ್ ಖಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೇ ಹುಡುಗಿ ಖಲ್ ಖಲ್ಲೆನು ತಾವ್ ಗೆಜ್ಜೆ, ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು, ಖಲ್ ಖಲ್ಲೆನು ತಾವ್ ದೋಸ್ತಿ ಖಲ್ ಖಲ್ಲೆನು ತಾವ್, ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಖಲ್ ಖಲ್ಲೆನು ತಾವ್, ಏನ್ ಚಂದಾನೇ ಹುಡುಗಿ ಖಲ್ ಖಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೇ ಹುಡುಗಿ ಖಲ್ ಖಲ್ಲೆನು ತಾವ್ ಗೆಜ್ಜೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು,
ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನು ತಾವ್ ದೋಸ್ತಿ ಗಲ್ಲು ಗಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನು ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವ್ ಗೆಜ್ಜೆ. ಓಕೆ ಸಂಜಯ್, ತುಂಬ ಚೆನ್ನಾಗಿ ಹಾಡಿದಿರಿ, ಒಳ್ಳೆಯ ಸಾಮರ್ಥ್ಯ ಕೂಡ ಇದೆ. ಬಟ್ ಆ ನಂಬಿಕೆನ ಇಟ್ಕೊಂಡು ಮುಂದಿನ ರೌಂಡ್ಸಲ್ಲೆಲ್ಲ ಚೆನ್ನಾಗಿ ಹಾಡ್ತೀರಿ ಅಂದ್ಕೊಂಡು ನಾವು 3 ಜನ ಕೂಡ ಸೇರಿಕೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇವೆ. ಆಲ್ ದ ಬೆಸ್ಟ್. ವೆಲ್ಕಮ್ ಟು ಡೈಜಿ ಸ್ವರ ಸ್ವರಗಳ ವೇದಿಕೆ ಡೈಜಿವರ್ಲ್ಡ್ ಸ್ವರ ಸಾಗರ ಹೃದಯ ಗೀತೆಗೆ ಭೂಮಿಕೆ ಡೈಜಿವರ್ಲ್ಡ್ ಸ್ವರ ಸಾಗರ. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ? ತುಂಬ ಖುಷಿ ಆಗ್ತಾ ಇದೆ. ಒಂದು ಸಾರ್ಥಕತೆ ಅನಿಸ್ಬೋದು. ಯಾಕಂದರೆ ಅಷ್ಟು ದೂರದಿಂದ ಬಂದು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಏನೋ ಒಂಥರ ಒಂದು ಗಿಲ್ಟ್ ಇರೋದು. ಈಗ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಸೊ ಉಳಿದಿರೋ ಕಂಟೆಸ್ಟೆಂಟ್ಸ್ಗೆಲ್ಲ ಒಂದು ಟಫ್ ಕಾಂಪಿಟೇಷನ್ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ. ಯಾಕಂದರೆ ಕಾಂಪಿಟೇಷನ್ ಅಂದಮೇಲೆ ಟಫ್ ಕೊಡಲೇಬೇಕು, ಇಲ್ಲಾಂದರೆ ನಾವು ವಿನ್ ಆಗಲ್ವಲ್ಲ. ಸೊ ಹಾಗಾದರೆ ವಿನ್ ಅಂತ ಹೇಳ್ತಾ ಇದ್ದೀರಾ, ಕಪ್ ಈ ಸಲ ನಿಮ್ದು ಆಗುತ್ತಾ? ಖಂಡಿತ ನಮ್ದಾಗೋ ಅಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಅಷ್ಟು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ವಿನ್ ಆಗಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ರೌಂಡ್ಸ್. ಥ್ಯಾಂಕ್ ಯು. ಈಗಾಗಲೇ ಒಂದಷ್ಟು ಹಾಡುಗಳನ್ನ ಕೇಳಿ ಆಯ್ತು, ಮತ್ತಷ್ಟು ಹಾಡುಗಳನ್ನ ಕೇಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. St. Mary's English Medium School, Kannarpadi is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior secondary provides science and commerce streams with the CBSE curriculum. Admission open from play school to grade 11th. For more details, contact St. Mary's English Medium School, Kannarpadi, Udupi. ಒಂದು ಪುಟ್ಟ ವಿರಾಮದ ನಂತರ ದೈಜಿವರ್ಲ್ಡ್ ಸುರಸಾಗರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಸ್ಪರ್ಧಿಗಳು ಯಾವ ಹಾಡನ್ನ ಹಾಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಪ್ರತಿಭಾ ಅಂತ. ಎಲ್ಲಿಂದ ಬಂದಿದ್ದೀರಾ? ಬ್ರಹ್ಮಾವರದಿಂದ ಬಂದಿದ್ದೇನೆ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಹೌಸ್ ವೈಫ್, ಮನೆಯಲ್ಲಿದ್ದೇನೆ.
ಸೊ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹಾಡ್ತಾ ಏನಾದರೂ ಕೂತ್ಕೋತಿದ್ದೀರಾ ಹೇಗೆ? ಸಾಂಗ್ ಎಲ್ಲ ಹಾಕ್ತೇನೆ, ಹಾಗೇನೆ ಟೈಮ್ ಪಾಸ್ ಆಗ್ತಾ ಇರ್ತದೆ. ಓಕೆ. ಸೊ ಮನೆಯಲ್ಲಿ ಕೆಲಸ ಮಾಡ್ತಾ ಹಾಗೆ ಹಾಡ್ತಾ ಇದ್ದೀರಿ. ಸೊ ಹಾಗಾದರೆ ನಿಮ್ಮ ಮನೆಯವರಿಗೆಲ್ಲ ನಿಮ್ಮ ಸಾಂಗ್ ಬಹಳಷ್ಟು ಇಷ್ಟ? ಹಾಂ, ಇಷ್ಟ ಕೇಳ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಓಕೆ. ಸೊ ಮ್ಯೂಸಿಕ್ ಕಲಿತಾ ಇದ್ದೀರಾ? ಕಲಿತಿದ್ದೇನೆ, ರೀಸೆಂಟಾಗಿ ಕಲಿತಿದ್ದೇನೆ. ಸೊ ಯಾವ ಶೈಲಿ ಕಲಿತಾ ಇದ್ದೀರಾ? ವೆಸ್ಟರ್ನ್. ಸೊ ನಿಮ್ಮ ಲೈಫಲ್ಲಿ ಮ್ಯೂಸಿಕ್ ಅಂತ ಹೇಳಿದರೆ ಏನು? ಮ್ಯೂಸಿಕ್ ಅಂದರೆ ಒಂದು ರೀತಿ ನಮಗೆ ನೆಮ್ಮದಿ ಕೊಡ್ತದೆ ಮ್ಯಾಮ್. ಅಂದರೆ ಅದು ಕೇಳಿದಾಗ ನಾವು ಏನೇ ಒಂದು ಸಿಚುವೇಷನಲ್ಲಿದ್ದರೂ ಒಂದು ರೀತಿ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ, ಆ ಟೆನ್ಷನ್ ಅನ್ನುವಂಥದ್ದು ಬಿಟ್ಟು ಹೋಗ್ತದೆ, ಅದೇ ಖುಷಿ ಆಗುತ್ತೆ. ಎಸ್, ಟೆನ್ಷನನ್ನು ಕಮ್ಮಿ ಮಾಡುತ್ತೆ ಮ್ಯೂಸಿಕ್ ಅಂತ ಹೇಳ್ತಾ ಇದ್ದಾರೆ. ಪ್ರಾಕ್ಟೀಸ್ ಆಗಿದೆಯಾ ಆಡಿಷನ್ಗೆ? ರೆಡಿ? ಆಡಿಷನ್ ಕೊಡ್ಲಿಕ್ಕೆ ರೆಡಿನಾ? ವಿನ್ ಆಗ್ತೀರಾ ಮೆಡಲ್? ಲೆಟ್ಸ್ ಸಿ. ಆಲ್ ದಿ ಬೆಸ್ಟ್ ನಿಮ್ಮ ಆಡಿಷನ್ ರೌಂಡಿಗೆ. ಥ್ಯಾಂಕ್ ಯು ಸೋ ಮಚ್. ಅವರೇ, ಓಕೆ, ನೀವು ಸಾಂಗ್ ಸೆಲೆಕ್ಷನಲ್ಲಿ ಗೆದ್ದಿದ್ರಿ, ಹಾಡುವಾಗ ಸೋತು ಬಿಟ್ರಿ. ಅದಾಗಬಾರ್ದು, ಯಾಕೆಂದರೆ ಆ ಒರಿಜಿನಲ್ ಶ್ರುತಿಯಲ್ಲೇ ಹಾಡ್ತಾ ಇದ್ದೀರಿ, ತುಂಬ ಹೈ ಇದೆ ಅದು. ಓಕೆ. ಬರೀ ಅದೊಂದು ಲೈನ್ ಹಾಡಲಿಕ್ಕೆ ಸರ್ ನಾವು 100 ಸರಿ ಹಾಡಬೇಕಾಗ್ತದೆ, ಅಷ್ಟು ವಿಷಯಗಳಿದೆ ಅದು. ಓಕೆ. ಆಮೇಲೆ ನನಗೇನು ಅನಿಸಿದ್ದು ಅಂದರೆ, ನೀವು ಫೀಮೇಲ್ ಹಾಡಿರೋ ಗೀತೆಗಳು ಹಾಡಿದ್ರೆ ಚೆಂದ. ಯಾಕೆಂದರೆ ಮೇಲಿನ ಸ್ಟ್ರಕ್ಚರೇ ಬೇರೆ, ಫೀಮೇಲ್ ಸ್ಟ್ರಕ್ಚರೇ ಬೇರೆ ಇರ್ತದೆ. ಓಕೆ. ತುಂಬ ಚೆನ್ನಾಗಿ ಹಾಡಿದರೆ, ಆದರೆ ನಮಗೆ ಇನ್ನೂ ಬೇಕಾಗಿತ್ತು, ಸಾಕಾಗಲಿಲ್ಲ ಅದು. ಆಮೇಲೆ ಶ್ರುತಿಯನ್ನು ಕೂಡ ಅಷ್ಟೇ, ಶ್ರುತಿ ಬಾಕ್ಸ್ ಇಟ್ಕೊಂಡು ನೀವು ಯಾವ ಶ್ರುತಿಲಿ ಹಾಡ್ತೀರಿ, ಈಗ ಉದಾಹರಣೆಗೆ ಸರೆ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೆ ಸ ಸ ಸ, ಎಷ್ಟು ಗಾಳಿನ ಒಳಗೆ ಎಳ್ಕೊಂಡು ಹೊರಗೆ ಹಾಕ್ಲಿಕ್ಕೆ ಆಗ್ತದೋ ಸ ಅಂತ ಹಾಕಬೇಕು. ಆಗ ಈ ಶೇಕ್ ಆಗೋದೆಲ್ಲ ನಿಲ್ತದೆ, ಆಮೇಲೆ ಶ್ರುತಿ ಹೋಗೋದೆಲ್ಲ ನಿಲ್ತದೆ. ಓವರಾಲ್ ಚೆನ್ನಾಗಿತ್ತು, ಬಟ್ ಸಾಕಾಗಲಿಲ್ಲ. ಓಕೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಪ್ರದೀಪ್ ಅವರೇ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಹನಾ. ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ. ಮೈಸೂರಿಂದ. ಓಕೆ. ಈ ಒಂದು ದೈಜಿವಲ್ ಸ್ವರಸಾಗರ ಕಾಂಪಿಟೇಷನ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಇದು ನನಗೆ ಇವಾಗ ತಾನೇ ಹೋದ್ರಲ್ಲ ತಿನ್ಕೊಟ್ಟು ಕೋಮಲ್ ಸಿಸ್ಟರ್ ಅವರಿಂದ ಗೊತ್ತಾಗಿದ್ದು. ಮೈಸೂರಿಂದ ನಮ್ಮನೆಗೆ ಬಂದು ಸ್ಟೇ ಆಗಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಹಸ್ಬೆಂಡು ಅಷ್ಟು ಭರವಸೆ ಕೊಟ್ಟಿದ್ದಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಮ್ಯೂಸಿಕ್ ಕಲಿತಾ ಇದ್ದೀರಾ? ಇಲ್ಲ ಮ್ಯಾಮ್. ಸೊ ಆ್ಯಸ್ ಅ ಹಾಬಿ. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನು ಹಾಬೀಸ್ ಇದೆ? ಡ್ರಾಯಿಂಗ್, ರೀಡಿಂಗ್ ಬುಕ್ಸ್ ಇದೆ. ದಟ್ಸ್ ಆಲ್. ಓಕೆ. ಸೊ ಮ್ಯೂಸಿಕ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್ ಮ್ಯಾಮ್. ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಚಿಕ್ಕದ್ರಿಂದನೇ ಬಂದ್ಬಿಟ್ಟಿದೆ ಅದು ನನಗೂ ನನ್ನ ತಮ್ಮಂಗೂ. ಅಪ್ಪ ಹಾಡ್ತಾರೆ, ಅಪ್ಪನಿಂದ ಜೀನ್ಸಲ್ಲೇ ಬಂದ್ಬಿಟ್ಟಿದೆ. ತುಂಬ ಇಷ್ಟಪಡ್ತೀನಿ, ಆದರೆ ಎಜುಕೇಷನ್ ಮಧ್ಯೆ ಕಲಿಯೋಕ್ಕಾಗಿಲ್ಲ, ಕಲಿತಿಲ್ಲ. ಈಗ ಇನ್ನು ಕಂಟಿನ್ಯೂ ಮಾಡ್ತೀರಾ ಸಿಂಗಿಂಗ್ ಕಲಿಯೋದನ್ನು? ಎಸ್. ಅವಕಾಶ ಸಿಕ್ಕಿದಂತೂ ಬಿಟ್ಕೊಡಲ್ಲ. ಸೊ ಆಡಿಷನ್ಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಆಗಿದೆ. ಸೊ ಈಗ ಮೆಡಲ್ ಹಾಕೊಂಡು ಬರ್ತಾ ಇರೋದೇ ಹೊರಗಡೆ? ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ ಭಯ ಆಗ್ತಿದೆ. ಭಯ ಪಡುವಂಥದ್ದು ಏನೂ ಇಲ್ಲ, ನೀವು ಆರಾಮ್ ಹೋಗಿ ಮೈಕ್ ಹಿಡ್ಕೊಂಡಾಯ್ತು, ಹಾಡಿದ್ರಾಯ್ತು, ಜಡ್ಜಸ್ಸಿಂದ ಒಳ್ಳೆ ಕಮೆಂಟ್ಸ್ ತಗೊಂಡ್ರಾಯ್ತು. ನೀವು ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಸೊ ಭಯ ಏನೂ ಇಲ್ಲ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯೋರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಶರಣು
ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ನೀರುವೆ ದೇವಾ ಬಾಳಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಯಾ ಓಕೆ ತುಂಬ ಒಳ್ಳೆ ಸಾಂಗ್ ಸೆಲೆಕ್ಷನ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಬಟ್ ಚೆನ್ನಾಗಿ ಹಾಡಿದ್ದೀರಾ, ಆದರೆ ಕ್ಲಾರಿಟಿ ಇನ್ನೂ ಸ್ವಲ್ಪ ಬೇಕಿತ್ತು ನಿಮ್ಮ ಸಂಗತಿಗಳಲ್ಲಿ. ಮತ್ತು ಸ್ಟಾರ್ಟಿಂಗ್ ಆ್ಯಡ್ಲಿಪ್ ಫುಲ್ ನಿಮ್ಮದು ಸ್ವಲ್ಪ ಶ್ರುತಿ ಬಿಟ್ರಿ. ನೀವು ಕಲ್ತಿದ್ದೀರಾ? ಮ್ಯೂಸಿಕ್ ಕಲ್ತಿದ್ದೀರಾ? ಓಕೆ, ಸೊ ನಿಮಗೆ ಹೇಗೆ ಅನಿಸ್ತು ನೀವು ಹಾಡಿದ್ದು? ಮ್ಯಾಮ್ ಅಂದರೆ ಕಂಪ್ಲೀಟ್ ಮ್ಯೂಸಿಕಲ್ ಹಾಡಿ ಅಭ್ಯಾಸ, ಈ ಥರ ಸಡನ್ ಅಂದರೆ ಕರೋಕೆಯಲ್ಲಿ ಹಾಡಿ ಅಭ್ಯಾಸ. ಓಕೆ ಓಕೆ, ಸೊ ಇದು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತು. ಅದಕ್ಕೆ ಏನು ಗೊತ್ತಾ, ಶ್ರುತಿ ಅಂತ ಒಂದಿದೆ. ಈಗ ಸಾಧಾರಣವಾಗಿ ನೀವು ಹಾಡ್ಲಿಕ್ಕೆ ಹೋದ ಎಲ್ಲರೂ ಗೊತ್ತಿದೆ ಅದು. ಈಗ ಆ್ಯಪ್ಗಳಿದೆ, ಕಡಿಮೆ ವೆಚ್ಚವೇ ಇಲ್ಲ. ಓಕೆ, ಈಗ ಆ್ಯಪ್ಗಳು ತುಂಬ ಇದೆ. ಅದನ್ನು ಆನ್ ಮಾಡಿಕೊಂಡ್ರೆ ಒಂದು ಟ್ಯೂನ್ ಬರ್ತದೆ. ಆ ಟ್ಯೂನನ್ನು ಇಟ್ಕೊಂಡು ಈಗ ಬಾನಲ್ಲಿ ಆ ರೀತಿ ನಿಧಾನ ಕಲ್ತು ಬಿಟ್ಟರೆ, ನೀವು ಹೇಳಿದ್ರಲ್ಲಿ ಈಗ ಒಂದು ಡೌಟ್ ಉಂಟಲ್ಲ, ಆ ಡೌಟ್ ಕ್ಲಿಯರ್ ಆಗಿಬಿಡ್ತದೆ. ಓಕೆ, ನೀವು ಹಾಗೆ ಅಧ್ಯಯನ ಮಾಡಬೇಕು. ಯಾಕೆಂದರೆ ಒಳ್ಳೆ ರೇಂಜ್ ಇದೆ. ನಾವಾಗಲೇ ಪಲ್ಲವಿ ಅದನ್ನೇ ನೋಡಿದ್ವಿ. ಸೊ ಇಷ್ಟು ಚಂದ ರೇಂಜ್ ಇದೆ, ಇವ್ರು ಯಾಕೆ ಅದೆಲ್ಲ ಆಚೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು. ಇದ್ರಲ್ಲಿ ಅಭ್ಯಾಸ ಇಲ್ಲ ಸ್ವಲ್ಪ, ಅಂದ್ರೆ ಕಂಪ್ಲೀಟ್ ಕರೋಕೆ ಹಾಕೊಂಡು ಹಾಡ್ತೀನಿ. ಇಲ್ಲಿ ಸಡನ್ ಆಗಿ ಯಾವಾಗ ತಗೋಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಯಾವಾಗ ಇಲ್ಲಿ ಮಧ್ಯ ಮ್ಯೂಸಿಕ್ ಇದೆಯಲ್ಲ ಸ್ವಲ್ಪ ಪಲ್ಲವಿ ಆದ್ಮೇಲೆ, ಅದಾದ್ಮೇಲೆ ಯಾವಾಗ ತಗೊಂಡ್ಬೇಕು, ಆ ತರ ಗ್ಯಾಪ್ ಕೊಟ್ಮೇಲೆ ಯಾವಾಗ ಎತ್ಕೊಂತಾರೆ ಇವರು ಅನ್ನೋದು ಡೌಟ್ ಆಗುತ್ತೆ. ಈಗ ನಾವೇನಂದ್ರೆ ಇಲ್ಲಿ ಈಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದು ಜಸ್ಟ್ ಲಿಂಕ್ ಅಷ್ಟೇ. ನಮಗೆ ಬೇಕಾದ್ದು ಕೂಡ ನೀವು ಹಾಡುವ ಮೊದಲ ನೋಟ್ಸ್ ಏನಿದೆ ಅದೇ ಜಡ್ಜ್ಮೆಂಟ್. ನಾವು ಇಡೀ ಸಾಂಗ್ ಅಗತ್ಯವಿಲ್ಲ, ನಮಗೆ 90 ಸೆಕೆಂಡ್ಸ್ ಸುಮ್ಮನೆ ಅದು. ಬಟ್ ನಾವೇಂದ್ರೆ ಆಲ್ರೆಡಿ ನೀವು ಬಾಯಿ ಓಪನ್ ಮಾಡಿದ ತಕ್ಷಣ ಮೊದಲ ಶ್ರುತಿಯ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತದೆ. ಓಕೆ, ಏನು ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಒಳ್ಳೆ ಗುರುಗಳನ್ನ ಹೇಳಿರಿ. ನಿಮ್ಮದು ಮೈಸೂರಲ್ಲಿ ಕಡಿಮೆ ಇದ್ದಾರೆ, ಪ್ರಕಾಂಡ ಪಂಡಿತರಿದ್ದಾರೆ. ಓಕೆ, ಅವ್ರ ಹತ್ರ ಹೋಗಿ, ಇಲ್ಲ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಮೈಸೂರಲ್ಲಿ, ದೊಡ್ಡ ದೊಡ್ಡ ವಿದ್ವಾಂಸರು, ನಿಮಗೆ ಗೊತ್ತಾಗಲಿ ಕೇಳಿ. ಯಾಕೆಂದರೆ ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು, ಅಧ್ಯಯನ ಮಾಡಬೇಕು. ಸರ್, ನನಗೆ ಎಜುಕೇಷನ್ ಮಧ್ಯೆ ಹೋಗೋಕ್ಕೆ ಟೈಮ್ ಸಿಗ್ತಿಲ್ಲ ಅಷ್ಟೇ. ಇರಲಿ, ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ಅದರ ನಡುವೆ ಹೋಗ್ಬೇಕು. ಯಾಕೆಂದರೆ ಆ ಮನಸ್ಸಿಗೆ ಚಿಕಿತ್ಸೆ ಕೊಡುವುದೇ ಸಂಗೀತ ಅಲ್ವಾ? ಇಲ್ಲ ನೋಡಿ, ಮಳೆ ಪ್ರಾರಂಭವಾಯಿತು, ಎಷ್ಟು ಗುಳಿಗೆ ತಿಂತೇವೆ ನಾವು, ಆದರೆ ಮನಸ್ಸಿನ ನೋವಿಗೆ ಗುಳಿಗೆ ಕೊಡೋದು ಯಾರು? ಅದಕ್ಕೆ ಸಂಗೀತ ಮಾತ್ರ ಚಿಕಿತ್ಸೆ ನೀಡುತ್ತದೆ. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ, ನಿಮ್ಮನ್ನು ಸುಮ್ಮನೆ ಕಳಿಸೋದಿಲ್ಲ ನಾವು, ಸ್ವಲ್ಪ ಹೊತ್ತು ವೇಟಿಂಗಲ್ಲಿ ಇಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ನಮಸ್ತೆ, ನಿಮ್ಮ ಹೆಸರೇನು? ಮಮತಾ. ಎಲ್ಲಿಂದ ಬಂದಿದ್ದೀರಾ? ಕೋಟೇಶ್ವರ. ಕೋಟೇಶ್ವರದಿಂದ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಇಲ್ಲ, ಸದ್ಯಕ್ಕೆ ಹೌಸ್ ವೈಫ್. ಸೊ ಮನೆಯಲ್ಲಿ ಅಡುಗೆ ಮಾಡ್ತಾ, ಪಾತ್ರೆ ತೊಳಿತಾ, ಬಟ್ಟೆ ಒಗಿತಾ, ಹಾಡು ಹೇಳ್ತಾ ಇರ್ತೀರಾ? ಅದೇ ಮಾಡ್ತಾರೆ ಈಗ ಸ್ವಲ್ಪ. ಅದೇ ಮಾಡ್ತೀರಿ. ಸೊ ಮನೇಲಿ ನಿಮ್ಮ ಹಾಡನ್ನು ಎಂಜಾಯ್ ಮಾಡ್ತಾರಾ ಎಲ್ಲರೂ? ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಎಲ್ರಿಗೂ ಇಷ್ಟ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಾಡಿಗೆ. ಓಕೆ, ಸೊ ಮ್ಯೂಸಿಕ್ ಅಂತ ಹೇಳಿದರೆ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ? ಯಾಕಂದರೆ ಸ್ವಲ್ಪ ಒಂಚೂರು ಅದರಲ್ಲಿ ನಮಗೆ ನೆಮ್ಮದಿ ಸಿಗ್ತದೆ, ಖುಷಿ ಸಿಗ್ತದೆ, ಮನಸ್ಸಿಗೆ ಒಂಥರ ಏನೋ ಒಂಥರ ಸಂತೋಷ ಅದರಲ್ಲಿ. ಅಂದರೆ ಟೆನ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅಂತ. ಓಕೆ ಎಟ್ ಅಗೇನ್ ಸೇಮ್ ಆನ್ಸರ್, ಟೆನ್ಷನ್ ಕಮ್ಮಿ ಮಾಡುತ್ತೆ ಅಂತ. ನಿಮ್ಮ ಟೆನ್ಷನ್ ಕಮ್ಮಿ ಇನ್ನೂ ಮಾಡುವ. ಈಗ ಎಂತ ಹೆದರಿದ್ದೀರಾ ಆಡಿಷನಿಗೆ? ಇಲ್ಲ ಅಲ್ಲ, ಫುಲ್ ಕಾನ್ಫಿಡೆನ್ಸ್ ಉಂಟಲ್ಲ? ಓಕೆ, ಪ್ರಾಕ್ಟೀಸ್ ಮಾಡಿದ್ದೀರಲ್ಲ?
ಓಕೆ, ಆಡಿಷನ್ಗೆ ನಿಮಗೆ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ ಮೆಡಲ್ ವಿನ್ ಆಗಿ ಬನ್ನಿ. ಓಕೆ, ಎಸ್, ಥ್ಯಾಂಕ್ ಯು. ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಅಲ್ಲಿಗೆ ಶಿರವಾಗಿ ಥ್ಯಾಂಕ್ ಯು ಲಾಲಿ. ಥ್ಯಾಂಕ್ ಯು ಮಮತಾ ಮೇಡಮ್. ಥ್ಯಾಂಕ್ ಯು ಮಮತಾ ಮೇಡಮ್. ನೀವು ತುಂಬ ಟ್ರೈ ಮಾಡಿದ್ದೀರಾ ಸಿಂಗ್ ಮಾಡಲಿಕ್ಕೆ. ಓಕೆ, ಇನ್ನೂ ಸಹ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ನಮ್ಮ ಮುಂದಿನ ಸ್ಪರ್ಧಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ಯುಕ್ತಾ ಹೊಳ್ಳ. ಯುಕ್ತ ಹೊಳ್ಳ ಅವರೇ, ಎಲ್ಲಿಂದ ಬಂದಿದ್ದೀರಾ? ಕುಂದಾಪುರದಿಂದ ಬಂದಿದ್ದೀನಿ. ಓಕೆ, ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಫಸ್ಟ್ PUC. ನೆಕ್ಸ್ಟ್ ಫಸ್ಟ್ PUC. ಓಕೆ, ಸ್ಟಡೀಸ್ ಆ್ಯಂಡ್ ಮ್ಯೂಸಿಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಅದಂದರೆ ಅಭ್ಯಾಸ ಉಂಟು, ನನ್ನ ಅಪ್ಪ ಅಮ್ಮ ಸಹ ಸಪೋರ್ಟ್ ಮಾಡ್ತಾರೆ, ಸೊ ಅದು ಬ್ಯಾಲೆನ್ಸ್ ಆಗಿ ಹೋಗ್ತದೆ. ಓಕೆ, ಸೊ ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ? 1 ವರ್ಷ ಕರ್ನಾಟಕ ಮಾಡಿದ್ದೆ, ಆಮೇಲೆ 2019ಇಂದ ಹಿಂದೂಸ್ತಾನಿ ಈಗ ಕಲಿತಾ ಇದ್ದೆ ಸೀನಿಯರ್. ಸೊ ಕರ್ನಾಟಕ ಗೊತ್ತು, ಹಿಂದೂಸ್ತಾನಿನೂ ಗೊತ್ತು, ಎರಡೂ ಶೈಲಿಯನ್ನು ಕಲ್ತಿದ್ದೀರಿ. ಸೊ ನಿಮ್ಮ ಜೀವನದಲ್ಲಿ ಇಡೀ ನಿಮ್ಮ ಸಂಗೀತದ ಪಯಣದಲ್ಲಿ ಮರೆಯಲಾಗದಂಥ ಒಂದು ಪರ್ಫಾರ್ಮೆನ್ಸ್ ಅಂತ ಇದ್ದರೆ ಯಾವ ಪರ್ಫಾರ್ಮೆನ್ಸ್ ತುಂಬ ಕಾಡುತ್ತೆ ನಿಮ್ಮನ್ನು? ಎಲ್ಲದೂ ಮೆಮೊರೇಬಲ್ಲೇ, ಆದರೆ ನನಗೆ ಇಂಟ್ರೆಸ್ಟ್ ಇರೋದು ಆ್ಯಕ್ಚುಲಿ ಭಗವದ್ಗೀತೆ. ಅದರಲ್ಲಿ 2 ಸಲ ಸ್ಟೇಟ್ ಲೆವೆಲಿಗೆ ಹೋಗಿದೆ. ಅದರಲ್ಲಿ 1 ಸಲ ಸೆಕೆಂಡ್ ಬಂದಿದೆ, ಇನ್ನೊಂದು ಸಲ ಫಸ್ಟ್ ಬಂದಿದೆ. ಲಾಸ್ಟ್ ಇಯರ್ ಫಸ್ಟ್ ಪ್ಲೇಸ್ ಪಡ್ಕೊಂಡಿದ್ದೇನೆ ಸ್ಟೇಟ್ ಲೆವೆಲಲ್ಲಿ. ಹಾಗಾದರೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಭಗವದ್ಗೀತೆ ಶ್ಲೋಕ ನೀವು ಹೇಳ್ಬೋದಾ? ಎಸ್, ಹಿಯರ್ ವಿ ಗೋ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ. ಅಥ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಮ್ಮೆ ಎಲ್ಲರನ್ನ ಹಾಗೆ ಭಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗಿಬಿಟ್ರಿ. ಸೊ ಸಂಗೀತವನ್ನು ಗುರುಗಳ ಹತ್ರ ಕಲಿತಾ ಇದ್ದೀರಿ, ಭಗವದ್ಗೀತೆಯನ್ನು ಯಾರ ಹತ್ರ ಕಲಿತಾ ಇದ್ದೀರಿ ನೀವು? ಭಗವದ್ಗೀತೆ ನನಗೆ 3rd ಸ್ಟ್ಯಾಂಡರ್ಡಿಂದನೂ ನಂಗೆ ಭಾಳ ಇಂಟ್ರೆಸ್ಟ್ ಉಂಟು. ಸೊ ನನ್ನಿಂದನೇ ನಾನು ಕಲಿತೆ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಸಂಸ್ಕೃತ ಗುರುಗಳ ಹತ್ರ ಕೇಳ್ತೇನೆ. ಸೊ ಮ್ಯೂಸಿಕ್ ಜರ್ನಿಯಲ್ಲಿ ಒಬ್ಬರು ಇನ್ಸ್ಪೈರ್ ಮಾಡ್ತಾರೆ ಅಂತ ಇದ್ದರೆ ಅಂಥ ವ್ಯಕ್ತಿ ಯಾರು? ಮ್ಯೂಸಿಕ್ ನಂಗೆ ಮೊದಲಿಂದನೂ ಇಷ್ಟ, ಆದರೆ ಮ್ಯೂಸಿಕ್ ಆ ಫೀಲ್ಡಲ್ಲಿ ಸ್ವಲ್ಪ ಹೋಗು ಅಂತ ಇನ್ಸ್ಪೈರ್ ಮಾಡಿದವ್ರು ನನ್ನ ಅಪ್ಪ ಬಿಟ್ಟು ನನ್ನ ಗುರುಗಳು ವಿದ್ವಾನ್ ಶ್ರೀ ಗಜಾನನ ಹೆಬ್ಬಾರ್ ಭಟ್ಕಳ ಅವ್ರಿಗೆ. ಸೊ ಗುರುಗಳ ಸಪೋರ್ಟ್ ಆ್ಯಂಡ್ ಪೇರೆಂಟ್ಸ್ ಸಪೋರ್ಟಿಂದ ನಮ್ಮ ಯುಕ್ತ ಅವರು ಸ್ಟೇಟ್ ಲೆವೆಲ್ ರೀಚ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಆ್ಯಂಡ್ ಇವತ್ತಿನ ಆಡಿಷನ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಪ್ರಾಕ್ಟೀಸ್ ಎಲ್ಲ ಆಗಿದಾ? ಆಗಿದೆ. ಸೊ ಈಗ ಗೋಲ್ಡ್ ಮೆಡಲ್ ಇಟ್ಕೊಂಡು ಬರೋದೆಯಾ ಅಂತ ಅಲ್ಲ? ನೋಡ್ಬೇಕು. Yes, let's see. Wish you all the best for audition round. Thank you so much. लैला मैं लैला ऐसी हूँ लैला, हर कोई चाहे मुझसे मिलना अकेला, जिसको भी देखूं दुनिया भुला दूं, मजनू
ಎಸ್ ಯುಕ್ತ. ವೆರಿ ನೈಸ್ಲಿ ಸಂಗ್. ಥ್ಯಾಂಕ್ ಯು. ಬಟ್ ನನ್ನ ಒಂದು ಕ್ವೆಶನ್, ನಿಮ್ಮ ಜಾನರೇ ಇದಾ ಆರ್ ಯು ಕ್ಯಾನ್ ಸಿಂಗ್ ಅದರ್ ಸಾಂಗ್ಸ್? ಹಾಡ್ತೇನೆ. ಮೆಲೋಡಿ ಯು ಸಿಂಗ್, ಹಾಡ್ತೀರಾ? ಹಾಡ್ತೇನೆ. ಒಂದು ಲೈನ್ ಯಾವುದಾದ್ರೂ ಹಾಡ್ಬೋದಾ? ಲೈಕ್ ಎನಿ ಮೆಲೋಡಿ. ಭಾವಗೀತೆ ಹಾಡ್ಬೋದು. ಓಕೆ ಓಕೆ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ಎಲ್ಲರನಲ್ಲ ಶ್ರೀ ಗೋಪಾಲ. ಎಲ್ಲರನಲ್ಲ ಶ್ರೀ ಗೋಪಾಲ. ಇಲ್ಲೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಸ್ ಓಕೆ. ಸೊ ಯು ಸೆಲೆಕ್ಟೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಹಾಡಿ ಫಾರ್ ದ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಭಾವಸ್ವರಗಳ ವೇದಿಕೆ ದೈಜಿವಲ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿವಲ್ ಸ್ವರ ಸಾಗರ. ಯುಕ್ತ ಅವರೇ, ಈ ಒಂದು ಆಡಿಷನ್ ರೌಂಡಲ್ಲಿ ಸೆಲೆಕ್ಟ್ ಆಗಿ ಮೆಡಲ್ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ ಒಂದು ಕ್ಷಣ? ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ನನ್ನ ಪ್ರಾಕ್ಟೀಸಿಂದ ಅಂತ ಅನ್ಬೋದು, ನಂಗೆ ಅಪ್ಪ ಮಾಡಿಸಿದ ಪ್ರಾಕ್ಟೀಸಿಂದ. ಸೊ ಮತ್ತು ಎಲ್ಲರದ್ದು ಅನುಗ್ರಹ ಎಲ್ಲ ಉಂಟು. ಮತ್ತು ಜಡ್ಜಸ್ ಕೂಡ ಒಳ್ಳೆ ಫ್ರೆಂಡ್ಲಿ ಆಗಿದ್ರೆಲ್ಲ ಖುಷಿ ಆಯಿತು. ಸೊ ಜಡ್ಜಸ್ ಕಮೆಂಟ್ಸ್ ಹೇಗಿತ್ತು ನಿಮ್ಮ ಹಾಡಿಗೆ? ಹಾಂ, ಮ್ಯಾಮ್ ಕಮೆಂಟ್ ಕೊಟ್ಟರು, ತುಂಬ ಖುಷಿ ಆಯಿತು. ಎಸ್, ಐ ಥಿಂಕ್ ನಿಮ್ಮ ಮುಖದಲ್ಲೇ ಗೊತ್ತಾಗ್ತದೆ ಎಷ್ಟು ಖುಷಿಯಾಗಿದ್ದೀರಿ ಅಂತ. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಏನು? ನನ್ನ ಸ್ಟ್ರೆಂತ್ ನನ್ನ ಅಪ್ಪ, ಮತ್ತೆಂತ ಹೇಳೋದಿಲ್ಲ. ದಟ್ ಈಸ್ ಸೋ ಸ್ವೀಟ್. ಓಕೆ, ಸೊ ಬೇರೆ ಕಂಟೆಸ್ಟೆಂಟ್ಸಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಆಲ್ ದ ಬೆಸ್ಟ್. ಸೆಲೆಕ್ಟ್ ಆಗದಿದ್ದವರು ಬೇಜಾರು ಮಾಡ್ಕೊಳ್ಬಾರ್ದು. ಇವನ್ ನಾನು ಕೂಡ ಆಗೇ ಆಗ್ತೇನೆ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಬರಲಿಲ್ಲ. ಸೊ ಪಾರ್ಟಿಸಿಪೇಟ್ ಮಾಡೋದು, ಇನ್ನೂ ಸೀಸನ್ಸ್ ಬರ್ತದೆ, ಇನ್ನೂ ತುಂಬ ಕಾಂಪಿಟೇಷನ್ಸ್ ಇದೆ. ಸೊ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ. ನಿಮ್ಮ ಕಂಟೆಸ್ಟೆಂಟ್ಸ್, ಸೆಲೆಕ್ಟ್ ಆದ ಕಂಟೆಸ್ಟೆಂಟ್ಸಿಗೆ ಒಂದು ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೇನೆ. ಸೊ ನಮ್ಮ ಹೆಣ್ಣು ಹುಲಿ ಇಲ್ಲಿ ರೆಡಿ ಇದೆ ಫಾರ್ ದ ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ರೌಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಪರ್ಧಿಗಳು ಹಾಡ್ತಾ ಇದ್ದ ಹಾಡುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಸಮಯ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ದೈಜಿವಲ್ 247. ಇದು ಪ್ರತಿಭೆಗಳ ಗಾನ ಗೋಪುರ, ಹೊಮ್ಮಿ ಬರಲಿದೆ ಹಾಡಿನ ಇಂಚರ. ದೈಜಿವಲ್ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ, ದೈಜಿವಲ್ ಸ್ವರ ಸಾಗರ.